ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೋಲ್ಫುಲ್ ಟ್ಯಾರೋ 777. ಇವತ್ತಿನ ಟಾಪಿಕ್ ಬಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಯಾರೆಲ್ಲ ಇದ್ದೀರಲ್ಲ, ಸೊ ನಿಮ್ಮ ಪರ್ಸನ್ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರಾ ಅಂತ ಚೆಕ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು, ಅಲ್ಲಿ ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ರೆಸೊನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ವಿಡಿಯೋ ಸ್ಟಾರ್ಟ್ ಮಾಡೋಣ. ಯೂನಿವರ್ಸ್ ನನ್ಗೆ ಇಲ್ಲಿ ಕ್ಲಾರಿಟಿ ಕೊಡಿ. ನನ್ನ ವ್ಯೂವರ್ಸ್ ಯಾರ ಜೊತೆನಲ್ಲಿ ಇವರು ನೋ ಕಾಂಟ್ಯಾಕ್ಟ್ ಅಲ್ಲಿ ಇದಾರಲ್ಲ, ಆ ಪರ್ಸನ್ ಕಡೆಯಿಂದ ಇವ್ರಿಗೆ ಕಾಂಟ್ಯಾಕ್ಟ್ ಆಗುತ್ತಾ, ಮಾಡ್ತಾರಾ ಕಾಂಟ್ಯಾಕ್ಟ್ ನ, ಅಂಡ್ ಅವರ ಸಿಚುವೇಶನ್ ಏನಿದೆ ಅಂತ ತಿಳಿಸ್ಬೋದು. ಮೋರ್ ದೆನ್ ನೀವು 3 months ಮೇಲೆ, 6 months ಮೇಲೆ ನೀವು ವೆಯ್ಟ್ ಮಾಡಿದೀರಾ, ಮಾಡ್ತಾನೆ ಇದ್ದೀರಾ ಅಂತಂದ್ರೆ ಆದಷ್ಟು ಸ್ಟಾಪ್ ಮಾಡಿ ವೆಯ್ಟ್ ಮಾಡೋದು. ನಿಮ್ಮ ಲೈಫ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ. ಅಥವಾ ನಿಯರ್ ಬೈ ಒನ್ ಮಂತ್, 1 week, 3 weeks, 3 months ಒಳಗಡೆಯಿಂದ ನೀವು ಯಾರು ವೆಯ್ಟ್ ಮಾಡ್ತಿದ್ದೀರಲ್ಲ, ಸೊ ನೀವು ವೆಯ್ಟ್ ಮಾಡ್ಬೋದು. ಬಿಕಾಸ್ ಇನ್ನೊಂದು 3 weeks ಅಲ್ಲಿ ಅಥವಾ ಇನ್ನೊಂದು 1 month ಅಲ್ಲಿ ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಸದ್ಯಕ್ಕೆ ಅವರ ಸಿಚುವೇಶನ್, ಅವರ ಲೈಫಲ್ಲಿ ಏನ್ ನಡೀತಿದೆ ಅಂತ ಹೇಳೋದಾದ್ರೆ, ತುಂಬಾನೇ ಆಪರ್ಚುನಿಟೀಸ್ ಬರ್ತಾ ಇದೆ, ಎಫರ್ಟ್ಸ್ ಅನ್ನೋದು ತುಂಬಾನೇ ಕೊಡ್ತಾ ಇದ್ದಾರೆ ಕೆರಿಯರ್ ಕಡೆ ಈ ಪರ್ಸನ್. ಓಕೆನಾ? ಅಂಡ್ ನಿಮ್ಗೆ ದುಡ್ಡು ಕೊಡ್ಬೇಕು ಅನ್ನೋದು ಕಾಣ್ತಾ ಇದೆ, ಅವರ ಮೈಂಡ್ ಸೆಟ್ ಅಲ್ಲಿ ಇದೆ ಈ ಪರ್ಸನ್. ಅಂಡ್ ನಿಮಗೆ ಅನ್ನಿಸ್ತಿದೆ, ಎಲ್ಲಿ ನಾನು ದುಡ್ಡು ಕೇಳ್ತೀನಿ ಅಂತ ಈ ಪರ್ಸನ್ ಅನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇಲ್ವಾ, ಸಡನ್ ಆಗಿ ಬಿಟ್ಬಿಟ್ರು, ಯಾಕೆ ಈ ರೀತಿ ಅನ್ನೋದೆಲ್ಲ ನಿಮಗೆ ಡೌಟ್ ತಂದಿದೆ. ಸೊ ಡೆಫಿನೆಟ್ಲಿ ಹೌದು, ಅದು ಒಂದು ರೀಸನ್. ನೀವು ಕೇಳ್ತಿರೋ ಕ್ವಶನ್ಸ್ ಇರ್ಬೋದು, ಅಥವಾ ನೀವು ನಿಮಗೆ ದುಡ್ಡು ಕೊಡ್ಬೇಕಿತ್ತು, ಹಾಗಾಗಿ ಅವ್ರಿಗೆ ಕೊಡಕ್ ಆಗ್ದಿಲ್ದಿರಾ, ಅದಕ್ಕೆ ಆನ್ಸರ್ ಮಾಡಕ್ ಆಗ್ದಿಲ್ದಿರಾ ಈ ಪರ್ಸನ್ ನೋ ಕಾಂಟ್ಯಾಕ್ಟ್ ಅಲ್ಲೂ ತಂದಿದ್ದಾರೆ. ಅಂಡ್ ಈವನ್ ಇವರು ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದಾರೆ. ಅಂಡ್ ಕೆಲವ್ರ ಪಾರ್ಟ್ನರ್ಸ್ ಬೇಕು ಅಂತಾನೆ ಇಲ್ಲಿ ನೋ ಕಾಂಟ್ಯಾಕ್ಟ್ ಅಲ್ಲಿ ತಗೊಂಡ್ ಬಂದಿದ್ದಾರೆ ನಿಮ್ಮನ್ನ. ಸೊ ನೀವು ಸೆಲ್ಫ್ ಮೋಟಿವೇಟ್ ಮಾಡ್ಕೊಳ್ಳಿ. ಈ ಪರ್ಸನ್ ನಿಮ್ಮನ್ನ ಆಗಾಗ ಮೆಂಟಲಿ ಹಾರ್ಮ್ ಮಾಡ್ತಾನೆ ಇರ್ತಾರೆ. ಈಗ ಒಂದಿಷ್ಟು ತಿಂಗಳು ಅಂತ ಪತ್ತೆನೇ ಇರೋದಿಲ್ಲ ಆ ಪರ್ಸನ್. ಓಕೆನಾ? ಇದಾದ್ಮೇಲೆ ಇನ್ ಸ್ವಲ್ಪ ದಿನಕ್ಕೆಲ್ಲ ಮತ್ತೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ, ತುಂಬಾ ಪ್ರೀತಿ ಇರೋ ರೀತಿಲಿ ನಡ್ಕೊಳ್ತಾರೆ. ಬಟ್ ಏನು ಅಂತಂದ್ರೆ, ನೀವ್ ಯಾವ ರೀತಿ ನಿಮ್ಮ ಲೈಫ್ ನ ಇಟ್ಕೊಂಡಿದ್ದೀರಲ್ಲ, ಇದನ್ನ ಇವರು ಸಹಿಸೋದಕ್ ಆಗ್ತಾ ಇಲ್ಲ. ಬಿಕಾಸ್ ನೀವು ತುಂಬಾ ಸೆಲ್ಫ್ ಮೋಟಿವೇಟ್ ಆಗಿರುವಂತ ಪರ್ಸನ್. ಇವ್ರಿಗಿಂತ ಅರ್ನಿಂಗ್ಸ್ ಜಾಸ್ತಿ ಇರ್ಬೋದು, ಇವ್ರಿಗಿಂತ ಲೈಫ್ ಸ್ಟೈಲ್ ಅನ್ನೋದು ತುಂಬಾ ಚೆನ್ನಾಗಿರ್ಬೋದು, ನಿಮ್ದು ಬೆಟರ್ ಆಗಿದೆ ಅನ್ನೋದು ಕಾಣ್ತಾ ಇದೆ. ಸೊ ಹಾಗಾಗಿ ಈ ಪರ್ಸನ್ ಇದನ್ನೆಲ್ಲ ಸಹಿಸ್ತಾ ಇಲ್ಲ. ಸೊ ಈ ತರ ಪರ್ಸನ್ ಇಂದ ನೀವು ಆದಷ್ಟು ದೂರ ಇರೋದು ಒಳ್ಳೇದು. ಇದೆಲ್ರಿಗೂ ಅಲ್ಲ, ಕೆಲವ್ರಿಗೆ ಮಾತ್ರ. ಓಕೆನಾ? ಅವ್ರಾಗವ್ರೆ ಬರ್ತಾರೆ, ಅವ್ರಾಗವ್ರೆ ಎಮೋಷನ್ಸ್ ನ ತೋರಿಸ್ತಾರೆ. ಬಟ್ ನೀವು ಮೈಂಡ್ ಸೆಟ್ ಅಲ್ಲಿ ಫಿಕ್ಸ್ ಆಗಿ ಹೋಗ್ತಾ ಇದ್ದೀರಾ. ಆಗ ಹೌದು, ಈ ಪರ್ಸನ್ ನನ್ಗೆ ರೈಟ್ ಪರ್ಸನ್ ಇದ್ದಾರೆ. ಬಿಕಾಸ್ ಇನ್ನು ಚಿಕ್ಕ ಏಜ್ ಇದೆ ಅವರಿಗೆ, ಮೆಚೂರಿಟಿ ಅನ್ನೋದೇ ಇಲ್ಲ. ಬೇಕು ಅಂತ ನಿಮ್ಮನ್ನ ಟ್ರಿಗರ್ ಮಾಡೋದು, ಅಥವಾ ನೀವು ಚೆನ್ನಾಗಿದ್ದೀರಾ ಅಂತಂದ್ರೂ ಸಹ ಅದನ್ನ ಸಹಿಸ್ಕೊಳ್ತಿಲ್ಲ. 40% ಅಷ್ಟು ಪರ್ಸನ್ ಈ ರೀತಿ ಇದ್ದಾರೆ. ಸೊ ತುಂಬಾ ಕೇರ್ಫುಲ್ ಆಗಿರಿ. ನಿಮಗ್ ನೀವು ಏನ್ ಸ್ಟ್ಯಾಂಡ್ ತಗೊಳ್ತಿದ್ದೀರಲ್ಲ, ಅದೇ ರೀತಿ ನೀವು ಸ್ಟ್ಯಾಂಡ್ ತಗೊಳ್ಳಿ. ಆ ಪರ್ಸನ್ಗೆ ವೆಯ್ಟ್ ಮಾಡೋದು, ಅಥವಾ ಇವ್ರು ನನ್ಗೆ ಕಾಂಟ್ಯಾಕ್ಟ್ ಮಾಡ್ಲಿ, ಅವ್ರು ಎಮೋಷನಲಿ ಮತ್ತೆ ಮೆಂಟಲಿ ಹಾರ್ಮ್ ಮಾಡ್ತಿದ್ರೆ ಅದನ್ನ ತಗೊಳ್ಳೋದಿರ್ಬೋದು, ಈ ರೀತಿ ಸೀರಿಯಸ್ ಆಗೋದಕ್ಕೆ ಹೋಗ್ಬೇಡಿ. ಓಕೆನಾ? ಅಂಡ್ ಇಲ್ಲಿ ಕೆಲವರು ಜೆನ್ಯೂನ್ ಆಗಿರೋ ಪರ್ಸನ್ ಯಾರೆಲ್ಲ ಇದ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದೀರಲ್ಲ, ಸೊ ಡೆಫಿನೆಟ್ಲಿ ಆ ಪರ್ಸನ್ ಇಲ್ಲಿ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ಇದೆ. ಇಲ್ಲಿ ಸದ್ಯಕ್ಕೆ ಎಫರ್ಟ್ಸ್ ಅನ್ನೋದನ್ನ ಕೊಡ್ತಾ ಇದ್ದಾರೆ ಅವರ ವರ್ಕ್ ಮೇಲೆ. ಅಂಡ್ ಅವ್ರಿಗೆ ಈಗೀಗ ಹೊಸದಾಗಿ ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಇದೆ.
ಓಕೆನಾ? ಈವನ್ ನಿಮ್ ಹತ್ರ ದುಡ್ಡು ತಗೊಂಡಿರೋದ್ನು ರಿಟರ್ನ್ ಕೊಡ್ತಾರೆ ಅಂಡ್ ಜೊತೆನಲ್ಲಿ ಕಮಿಟ್ಮೆಂಟ್ ಕೊಡ್ಬೇಕು ಅನ್ನೋದು ಸಹ ಅವರ ಮೈಂಡ್ ಅಲ್ಲಿ ಇದೆ. ಈವನ್ ಈ ಪರ್ಸನ್ ಸಹ ಇಲ್ಲಿ ತುಂಬಾನೇ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ ಬಗ್ಗೆ ಹಗಲು ರಾತ್ರಿ. ಬಿಕಾಸ್ ಮುಂಚೆ ಚೆನ್ನಾಗಿತ್ತು, ಬಟ್ ಇವರು ಸಡನ್ ಆಗಿ ನೋ ಕಾಂಟ್ಯಾಕ್ಟ್ ಆಗಿದ್ದು ಅವ್ರಿಗೂ ರಿಗ್ರೆಟ್ ಫೀಲ್ ಮಾಡ್ತಾ ಇದೆ ಅಂಡ್ ನಿಮಿಗೂ ಕ್ಲಾರಿಟಿ ಇಲ್ಲ ಇಲ್ಲಿ ಅವ್ರು ನೋ ಕಾಂಟ್ಯಾಕ್ಟ್ ಮಾಡಿರೋದು. ಸೊ ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಬಿಟ್ರೆ ಓವರ್ ಆಲ್ ಚೆನ್ನಾಗೇ ಇದೆ. ವಿತಿನ್ 4 ವೀಕ್ಸ್ 1 ಮಂತ್ ಒಳಗಡೆ ಈ ಪರ್ಸನ್ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ? ಕ್ಲಾರಿಫೈ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಡೆಫಿನೆಟ್ಲಿ ಆ ಪರ್ಸನ್ ಇಲ್ಲಿ ಸಕ್ಸಸ್ ಆಗ್ಬೇಕು ಅಷ್ಟೇ. ನೀವೇನ್ ಹಣ ಕೊಟ್ಟಿದ್ದೀರಲ್ಲ ಅದ್ರ ದುಪ್ಪಟ್ಟು ಹಣ ನಿಮ್ ಕೈಗೆ ಕೊಡ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅಲ್ಲಿ ಇದೆ. ಫಸ್ಟ್ ತಿಳ್ಕೊಳ್ಳಿ ಅವ್ರ ಮೈಂಡ್ ಸೆಟ್ ಅನ್ನೋ ಸಿನ್ಸ್ ಅವ್ರ ಆಕ್ಷನ್ಸ್ ಹೇಗಿರುತ್ತೆ ಅಂತ. ಕೆಲವ್ರಿಗೆ ಗೊತ್ತೇ ಇಲ್ಲ ಪಾಪ, ಬಂದಾಗೆಲ್ಲ ನೀವು ಅಕ್ಸೆಪ್ಟ್ ಮಾಡ್ಕೊಳ್ತಾ ಇರ್ತೀರಾ, ಆಮೇಲೆ ಅವರೇ ನಿಮ್ಮನ್ನ ಲೋ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಮೆಂಟಲಿ ನಿಮ್ಮನ್ನ ಲೋ ಮಾಡ್ತಾ ಇದ್ದಾರೆ ಕೆಲವರು. ತುಂಬಾ ಸೀರಿಯಸ್ ಆಗಿದೆ ಅದು. ಸೊ ಹುಷಾರಾಗಿರಿ ಅಷ್ಟೇ. ನಿಮಗ್ ನೀವು ಸ್ಟ್ಯಾಂಡ್ ತಗೊಳ್ಳಿ ಆ ತರ ವ್ಯಕ್ತಿ. ಬಿಕಾಸ್ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ರಿಪೀಟೆಡ್ಲಿ ಅವ್ರು ಬಂದಾಗೆಲ್ಲ ಆ ರೀತಿ ನಿಮ್ಗೆ ಮೆಂಟಲಿ ಹಾರ್ಮ್ ಮಾಡಿರೋದು ನಿಮ್ಗೆ ಗೊತ್ತಿರುತ್ತೆ ಯಾರು ಹೆಂಗೆ ಅಂತ. ಸೊ ಇದು ನಿಮ್ಗೆ ರೆಸಿನೇಟ್ ಆದ್ರೆ ನೀವು ತಗೊಳ್ಳಿ. ಇಲ್ಲ ನಿಮ್ ಪರ್ಸನ್ ಈಗಲ್ಲ ಅಂತಂದ್ರೆ ಅವ್ರಲ್ಲ ನಾನು ಹೇಳ್ತಾ ಇರೋದು. ಆಲ್ರೆಡಿ ರಿಪೀಟ್ ಆಗಿದೆ ನಿಮ್ ಲೈಫ್ ನಲ್ಲಿ. ಅವ್ರು ಬರೋದು, ಚೆನ್ನಾಗಿರೋದು, ಎಮೋಷನಲಿ ಕನೆಕ್ಷನ್ ತಗೊಳ್ಳೋದು, ಮತ್ತೆ ನೋ ಕಾಂಟ್ಯಾಕ್ಟಿಗೆ ಹೋಗೋದು. ಸೊ ನಿಮಗೆ ಅನ್ಸುತ್ತೆ ಇದು ಎಂಡ್ ಆಯ್ತು, ಇನ್ನೇನ್ ನೀವು ಮೂವ್ ಆನ್ ಆಗೋಣ, ಎಲ್ಲ ಹೀಲ್ ಮಾಡ್ಕೊಂಡು ನೀವು ಮುಂದಕ್ಕೆ ಹೋಗ್ತೀರಾ, ಹಂಗ್ ಮತ್ತೆ ಬರ್ತಾರೆ ಈ ಪರ್ಸನ್. ಮತ್ತೆ ನೀವು ಇಲ್ಲೇ ಸ್ಟಕ್ ಆಗ್ತಾ ಇದ್ದೀರಾ. ಸೊ ಹಾಗಾಗಿ ಆಗಾಗ ತುಂಬಾ ಕೇರ್ಫುಲ್ ಆಗಿರಿ. ಈ ತರ ಪರ್ಸನ್ ಕಡೆಯಿಂದ ನಿಮ್ಗೆ ನೆಗೆಟಿವಿಟಿ ಆಗೋ ಚಾನ್ಸಸ್ ಸಹ ತುಂಬಾ ಸ್ಟ್ರಾಂಗ್ ಆಗಿ ಕಾಣ್ತಾ ಇದೆ. ಸೊ ಜಾಸ್ತಿ ಎಮೋಷನ್ಸ್ ನ ಬೆಳೆಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಪರ್ಸನ್ ಮೇಲೆ. ನಿಮ್ಮನ್ನ ಯಾರು ಕೂಲ್ ಆಗಿರೋದಕ್ ಬಿಟ್ಟು, ನಿಮ್ ಸ್ಪೇಸ್ ಅನ್ನೋದನ್ನ ನಿಮಗ್ ಬಿಟ್ಟು, ಅಟ್ಲೀಸ್ಟ್ ಅವರು ತಗೊಂಡಿಲ್ಲ ಅಂದ್ರೂ ನಿಮ್ಗೆ ಒಳ್ಳೇದನ್ನ ಬಯಸ್ತಾರಲ್ಲ ಆ ತರ ಪರ್ಸನ್ ಆದ್ರೆ ನೀವು ಒಪ್ಕೊಳ್ಳಿ. ಓಕೆನಾ? ಅಂಡ್ ಇಲ್ಲಿ ಡೆಫಿನೆಟ್ಲಿ ನಿಮ್ಮ ಪರ್ಸನ್ ಲಾಯಲ್ ಆಗಿರೋ ಪರ್ಸನ್ ನೋ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರೆ. ಆ ಪರ್ಸನ್ ಬಂದು ಖಂಡಿತ ಇಲ್ಲಿ ಸಕ್ಸಸ್ ಅನ್ನೋದನ್ನ ನೋಡ್ತಾ ಇದ್ದಾರೆ ಅವರ ಕೆರಿಯರ್ ವಿಚಾರವಾಗಿ. ನಿಮ್ಗೆ ತಗೊಂಡಿರೋ ಅಷ್ಟು ಡಬಲ್ ಹಣನ ನಿಮ್ಗೆ ವಾಪಸ್ ಕೊಡೋ ಚಾನ್ಸಸ್ ಇದೆ. ಅಂಡ್ ಜೊತೆನಲ್ಲಿ ಅವ್ರು ಮಾಡಿರೋ ತಪ್ಪು ಅವ್ರಿಗೆ ಅರ್ಥ ಆಗಿದೆ. ನಿಮಗ್ ವ್ಯಾಲ್ಯೂ ಕೊಡ್ಲಿಲ್ಲ, ಈ ರೀತಿ ಮಾಡ್ಬಿಟ್ಟೆ, ವಾಕ್ ಅವೇ ಮಾಡ್ಬಿಟ್ಟೆ ಸಡನ್ ಆಗಿ ಅನ್ನೋದೆಲ್ಲ ಅವ್ರಿಗೆ ಗೊತ್ತಿದೆ. ಡೆಫಿನೆಟ್ಲಿ ಈ ಪರ್ಸನ್ ಬರ್ತಾರೆ ಅಂಡ್ ಆಕ್ಷನ್ ತಗೊಳ್ತಾರೆ. ವಿತ್ ಆಕ್ಷನ್ಸ್ ಈ ಪರ್ಸನ್ ತಗೊಳ್ತಾರೆ, ಬರ್ತಾರೆ. ಅಂಡ್ ಜೊತೆನಲ್ಲಿ ಪ್ರೇಯರ್ ಅನ್ನೋದು ತುಂಬಾ ಸ್ಟ್ರಾಂಗ್ ಆಗಿ ನಡೀತಾ ಇದೆ ನಿಮ್ ಮೇಲೆ. ಸಿನ್ಸ್ ಏನಂತಂದ್ರೆ ನೀವ್ ಇರ್ಬೇಕು ಆ ಪರ್ಸನ್ ಲೈಫ್ ಅಲ್ಲಿ. ಅಲ್ಲಿವರೆಗೂ ಈ ಪರ್ಸನ್ ಲೈಫ್ಗೆ ಯಾರು ಬರಬಾರ್ದು ಅಂತ ಪ್ರೇಯರ್ ಮಾಡ್ತಿರೋದು ಕಾಣ್ತಾ ಇದೆ. ಅಂಡ್ ಒಂದೊಂದ್ಸಲ ಈ ಪರ್ಸನ್ಗೆ ಮೈಂಡ್ ಅನ್ನೋದು ಓಡೋದೇ ಇಲ್ಲ, ಏನಾಗ್ತಾ ಇದೆ, ಏನು, ಯಾಕೆ ಈ ರೀತಿ ಆಗೋಯ್ತು ಅಂತ. ಬಟ್ ಈ ಪರ್ಸನ್ ಕಡೆಯಿಂದಾನೇ ಅದು ತಪ್ಪಾಗಿದೆ. ದುಡ್ಡು ಕೊಡ್ತಾರೋ ಇಲ್ವೋ, ಏನಿದ್ರು ಅವ್ರೊಂದು ಕಮ್ಯುನಿಕೇಟ್ ಮಾಡ್ಕೊಂಡೇ ಇರ್ಬೇಕಿತ್ತು. ಸೊ ನೀವು ಸ್ವಲ್ಪ ಡಾಮಿನೇಟ್ ಮಾಡಿ ಕೇಳಿದ್ದೀರಾ. ಒಂದು ಸಣ್ಣ ಜಗಳ ಬಂದು ಈ ರೀತಿ ಆಗಿದೆ. ಅನ್ಫಾರ್ಚುನೇಟ್ಲಿ ಇಲ್ಲಿ ಯಾವ್ದು ಥರ್ಡ್ ಪಾರ್ಟಿ ಅಂತೂ ಸದ್ಯಕ್ಕೆ ಕಾಣ್ತಾ ಇಲ್ಲ. ನೋ ಕಾಂಟ್ಯಾಕ್ಟ್ ಅನ್ನೋದು ಒಂದು ಅಷ್ಟೇ ಕಾಣ್ತಾ ಇರೋದು. ಓಕೆನಾ? ಅದು ಖಂಡಿತ ಇಲ್ಲಿ ಕಾಂಟ್ಯಾಕ್ಟ್ ಆಗುತ್ತೆ. ಸ್ವಲ್ಪ ಕ್ಲಾರಿಫೈ ಮಾಡಿ. ಯೂನಿವರ್ಸ್ ಪ್ಲೀಸ್ ಕ್ಲಾರಿಫೈ ಮಾಡಿ. ಈಗಾಗ್ಲೇ ಯಾರಿಗೆಲ್ಲ ನಿಮ್ ಪರ್ಸನ್ ರಿಪೀಟೆಡ್ಲಿ ಬಂದು ನಿಮ್ಮನ್ನ ಮೆಂಟಲಿ ಹಾರ್ಮ್ ಮಾಡೋಗಿದ್ರಲ್ಲ, ತುಂಬಾ ಹುಷಾರಾಗಿರಿ. ಆ ಪರ್ಸನ್ ಕಡೆಯಿಂದ ಇಲ್ಲಿ ನಿಮ್ಗೆ ನೆಗೆಟಿವಿಟಿ ಆಗೋ ಚಾನ್ಸಸ್ ತುಂಬಾನೇ ಇದೆ. ಓಕೆನಾ? ಬಿಕಾಸ್ ಏನು ಅಂತಂದ್ರೆ ಈ ಪರ್ಸನ್ ಸಹಿಸ್ತಾ ಇಲ್ಲ ನೀವು ಚೆನ್ನಾಗಿರೋದನ್ನ. ಅವ್ರಿಗಿಂತ ಬೆಟರ್ ಲೈಫ್ ನ ನೀವು ಲೀಡ್ ಮಾಡ್ತಾ ಇದ್ದೀರಾ, ಅವ್ರಿಗಿಂತ ಬೆಟರ್ ಆಗಿ ನೀವು ಅರ್ನಿಂಗ್ಸ್ ನ ಮಾಡ್ತಾ ಇದ್ದೀರಾ. ಸೊ ಇದನ್ನ ಇವ್ರಿಗೆ ತಗೊಳೋದಿಕ್ ಆಗ್ತಾ ಇಲ್ಲ. ಓಕೆನಾ? ಇದು ಆಲ್ಮೋಸ್ಟ್ ಇದು ಒಂದು 5 years ಇಂದ ಇದೇ ರೀತಿ ನಡೀತಾ ಇದೆ ಅನ್ನೋದು ಕಾಣ್ತಾ ಇದೆ. ಸೊ ತುಂಬಾ ಕೇರ್ಫುಲ್ ಆಗಿರಿ. ಅಂಡ್ ಡೆಫಿನೆಟ್ಲಿ ಇಲ್ಲಿ ಒಂದು ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಅಂಡ್ ಸಡನ್ ಆಗಿ ನಿಮ್ಮ ಪರ್ಸನ್ಗೆ ನೀವು ನೆನ್ಪಾಗ್ತಾ ಇದ್ದೀರಾ ಅಂಡ್ ಜೊತೆನಲ್ಲಿ ಇರ್ಬೇಕು ಅನ್ನೋ ಒಂದು ಫೀಲು. ಬಟ್ ಕಂಟ್ರೋಲ್ ಮಾಡ್ಕೊಂಡು ಮುಂದೆ ನಡೀತಾ ಇದ್ದಾರೆ. ಅವ್ರಿಗೆ ಇವನ್ ಇದನ್ನ ಪ್ರಾಕ್ಟಿಕಲ್ ಆಗು ಸಹ ತಗೊಳೋದಿಕ್ ಆಗ್ತಾ ಇಲ್ಲ.
ಬೇಗ ಆದಷ್ಟು ಬೇಗ ಈ ಏನು ನಿಮ್ಮಿಬ್ಬರ ಮಧ್ಯದಲ್ಲಿ ನೋ ಕಾಂಟ್ಯಾಕ್ಟ್ ಇದೆಯಲ್ವಾ, ಅದನ್ನ ಎಂಡ್ ಮಾಡಿ ನೀವು ಬಿಗಿನಿಂಗ್ ಆಗಿ ಕಾಂಟ್ಯಾಕ್ಟ್ ಮಾಡ್ಬೇಕು, ಮಾತಾಡ್ಬೇಕು ಅನ್ನೋ ಥಾಟೇ ತುಂಬಾ ಇದೆ ಇವ್ರ ಮೈಂಡ್ ಅಲ್ಲಿ. ಗೈಡೆನ್ಸ್ ಮಾಡೋಣ. ಯೂನಿವರ್ಸ್ ಪ್ಲೀಸ್ ಓವರ್ ಆಲ್ ಈ ರೀಡಿಂಗ್ ಮೇಲೆ ನನ್ನ ವ್ಯೂವರ್ಸ್ಗೆ ಗೈಡೆನ್ಸ್ ನ ಕೊಡಿ. ನೀವು ಇವ್ರ ಕಾಂಟ್ಯಾಕ್ಟ್ ಮಾಡದಿಲ್ದಿರ ಇರೋದ್ ನೋಡಿ, ಇದು ಎಂಡ್ ಆಗ್ತಾ ಇದೆ, ಈ ರಿಲೇಶನ್ಶಿಪ್ ಎಂಡ್ ಆಗ್ತಾ ಇದೆ, ಇನ್ಮೇಲೆ ಇವ್ರು ಬರೋದಿಲ್ಲ ಅನ್ನೋದು ನಿಮಗೆ ಅನಿಸ್ತಾ ಇದೆ. ಸಪೋಸ್ ಅವ್ರು ಬ್ಲಾಕ್ ಮಾಡಿದ್ದಾರೆ ಅಂತಂದ್ರೆ ಅನ್ಬ್ಲಾಕ್ ಮಾಡೋ ಮೂಲಕ ನಿಮ್ಗೆ ಸೈನ್ ಅನ್ನೋದು ಸಿಗತ್ತೆ. ಅನ್ಬ್ಲಾಕ್ ಮಾಡ್ತಾರೆ, ಕಾಂಟ್ಯಾಕ್ಟ್ ಮಾಡ್ತಾರೆ, ಬಟ್ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ಬಹುದು, ಬಟ್ ಅನ್ಲಾಕ್ ಮಾಡಿ ಬಿಡ್ಬೋದು ಅನ್ನೋದು ಕಾಣ್ತಾ ಇದೆ. ಖಂಡಿತ ಇಲ್ಲಿ ಎಂಡ್ ಆಗಿಲ್ಲ ಈ ರಿಲೇಶನ್ಶಿಪ್ ಅನ್ನೋದು. ಸದ್ಯಕ್ಕೆ ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ತಾ ಇದ್ದಾರೆ ಅಷ್ಟೇ. ಪ್ರೋಗ್ರೆಸ್ ಅನ್ನೋದು ಖಂಡಿತ ತೋರಿಸ್ತಾರೆ ಈ ಪರ್ಸನ್ ಇಲ್ಲಿ. ನಾಳೆ ದಿನ ನೀವು ಮಾತಾಡ್ಲಿಲ್ಲ ಅಂತಂದ್ರು ನಿಮ್ ಮೇಲೆ ಜೋರ್ ಮಾಡಿ ಮಾತಾಡೋ ಚಾನ್ಸಸ್ ಇದೆ ಈ ಪರ್ಸನ್. ಓಕೆನಾ? ಮಾತಾಡಿ, ನೀವು ಮಾತಾಡಿ, ಡಾಮಿನೇಟ್ ಮಾಡಿ ಪರ್ಸನ್ ಮೇಲೆ. ಬಟ್ ಪರ್ಸನ್ ಇಲ್ಲಿ ಲಾಯಲ್ ಇದ್ದಾರೆ, ಎಲ್ರು ಅಲ್ಲ. ಆ ಒಂದು 50% 40% ಪರ್ಸನ್ ಅಲ್ಲ, ಲಾಯಲ್ ಆಗಿರೋಂತ ಪರ್ಸನ್. ರಿಪೀಟೆಡ್ಲಿ ನಿಮ್ಮ ಲೈಫ್ ಅಲ್ಲಿ ಮೆಂಟಲಿ ಹಾರ್ಮ್ ಮಾಡಿರೋಂತ ಪರ್ಸನ್ ನಂಬೋದಕ್ಕೆ ಹೋಗ್ಬೇಡಿ. ಓಕೆನಾ? ಅಂಡ್ ಈ ಪರ್ಸನ್ ಇಲ್ಲಿ ಮುಂಚಿನ ತರ ಇವರ ಸಿಚುವೇಶನ್ ಇಲ್ದಿರ ಇರ್ಬೋದು, ಈ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಿರ್ಬೋದು, ಬಟ್ ಇಲ್ಲಿ ಕೆರಿಯರ್ ವಿಚಾರವಾಗೂ ತುಂಬಾ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾರೆ. ಅಂಡ್ ಫೋಕಸ್ ಅನ್ನೋದಿದೆ, ಆಪರ್ಚುನಿಟೀಸ್ ಅನ್ನೋದು ಬರ್ತಾ ಇದೆ, ಸಕ್ಸಸ್ ಕಡೆ ಇವ್ರು ಹೋಗ್ತಾ ಇದ್ದಾರೆ. ಅದನ್ನೆಲ್ಲ ಫುಲ್ಫಿಲ್ ಮಾಡ್ಕೊಂಡು ಈ ಪರ್ಸನ್ ನಿಮ್ ಕಡೆ ಬರ್ತಾರೆ. ಅಂಡ್ ನೀವ್ ಎಂಡ್ ಆಯ್ತು ಅಂತ ಅನ್ಕೊಂಡು ನೀವು ಹೆಲ್ಪ್ಲೆಸ್ ನ ಫೀಲ್ ಮಾಡ್ಕೊಳ್ಬೇಡಿ. ಸೊ ಇದು ಸರಿ ಹೋಗೋ ಚಾನ್ಸಸ್ ತುಂಬಾನೇ ನಿಯರ್ ಬೈ ಫ್ಯೂಚರ್ ನಲ್ಲಿ ಇದೆ. ಸೊ ಪಾಸಿಟಿವ್ ಮೈಂಡ್ ಸೆಟ್ ನ ಇಟ್ಕೊಳ್ಳಿ ನೀವು ಅವ್ರ ಬಗ್ಗೆ. ಓಕೆನಾ? ಓಕೆ ಗೈಸ್, ಇವತ್ತಿನ ರೀಡಿಂಗ್ ಇಷ್ಟೇ. ಇನ್ನು ಯಾರೆಲ್ಲ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಕನ್ಫ್ಯೂಷನ್ಸ್ ಇದೆ, ಕ್ಲಾರಿಟಿ ಬೇಕು, ಪರ್ಸನಲ್ ರೀಡಿಂಗ್ಸ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಗೂ ವಿಡಿಯೋ ಟೈಟಲ್ ಅಲ್ಲಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ನೀವು ವಾಟ್ಸ್ಆಪ್ ಅಥವಾ ಕಾಲ್ ಮಾಡಿ ರೀಡಿಂಗ್ಸ್ ನ ಬುಕ್ ಮಾಡ್ಕೊಳ್ಬಹುದು. ಅಲ್ಲಿ ನೀವು ಕ್ಲಾರಿಟಿನ ಪಡ್ಕೊಳ್ಬಹುದು. ಅಂಡ್ ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ರೆಸಿನೇಟ್ ಆದ್ರೆ ಮಾತ್ರ ತಗೊಳ್ಳಿ, ಇಲ್ಲಾಂದ್ರೆ ಬಿಟ್ಬಿಡಿ. ಫೋರ್ಸ್ಫುಲಿ ನಿಮ್ಮನ್ನ ನೀವು ಈ ರೀಡಿಂಗ್ ಗೆ ಫಿಟ್ ಮಾಡ್ಕೊಂಡು ನೋಡ್ಬಿಡಿ. ಓಕೆನಾ? ಥ್ಯಾಂಕ್ ಯು ಗೈಸ್, ಬಾಯ್.